ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ. ಸೊ ಯಾವಾಗ ಉದ್ದಿಮೆ ವಲಯದಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗುತ್ತೋ ಅವರೆಲ್ಲ ವಿರೋಧಿಸೋಕೆ ಶುರು ಮಾಡ್ತಾರೆ. ಏನ್ ಮಾಡಬೇಕು ಅಂತ ಹೊರಟಿದ್ದೀರಿ ನೀವು? ಸರ್ಕಾರ ಖಾಸಗಿ ಕಂಪನಿಗಳಲ್ಲಿ ಯಾರನ್ನು ತಗೋಬೇಕು ಅಂತ ನಿರ್ಧಾರ ಮಾಡೋ ಹಂತಕ್ಕೆ ಹೋಗ್ಬಿಟ್ರೆ ಹೇಗೆ? ಒಂದೇ ದಿನ 4 ಟ್ವೀಟ್ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಅರ್ಥಗಳಲ್ಲಿ, ಅದು ಒಂದು ರಾಜ್ಯದ ಅಫಿಷಿಯಲ್ ಸಿಎಂ ಅಕೌಂಟ್ನಿಂದ. ಇಲ್ಲಿ ಸರ್ಕಾರ ನಿಜಕ್ಕೂ ಕನ್ನಡಿಗರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಹೋಯ್ತಾ, ಅಥವಾ ಉದ್ಯಮೆದಾರರಿಗೆ ಇದರಿಂದ ಆಗುವ ಅನಾನುಕೂಲಗಳು ಏನು ಅನ್ನೋದನ್ನು ಯೋಚನೆ ಮಾಡದೆ ಹೋಯ್ತಾ ಗೊತ್ತಿಲ್ಲ. ಉದ್ಯೋಗದ ಆಕಾಂಕ್ಷಿಯಾಗಿರುವಂತಹ ಕನ್ನಡಿಗನಿಗೂ ಡೌಟಲ್ಲಿದೆ, ಉದ್ಯೋಗವನ್ನು ಕೊಡಬೇಕು ಅಂತ ಅನ್ಕೊಂಡಿರುವ ಉದ್ಯಮೆದಾರರಿಗೂ ಡೌಟಲ್ಲಿದೆ, ನಡುವೆ ಸರ್ಕಾರ ಇದೆ. ಇದರ ನಡುವೆ ಈ ತಿಕ್ಕಾಟಗಳಿಗೆ ಕಾರಣ ಆಗೋದು ಯಾಕೆ? ಬೇರೆ ರಾಜ್ಯದವರು, ಕೇಂದ್ರದವರು ನೋಡ್ತಾ ಇರ್ತಾರೆ, ಒಬ್ಬ ಸಿಎಂ, ಒಬ್ಬ ರಾಜ್ಯದ ಸಿಎಂ ಆದವರು ಅವರ ಅಫಿಷಿಯಲ್ ಖಾತೆಯಿಂದ ಒಂದು ದಿನದಲ್ಲಿ 4 ಬೇರೆ ಬೇರೆ ತರಹದ ಹೇಳಿಕೆಗಳನ್ನು ಒಂದು ವಿಚಾರವಾಗಿ ಕೊಡ್ತಾರೆ ಅಂತಂದ್ರೆ ಜನ ಯಾವುದನ್ನು ನಂಬಕ್ಕೆ ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಬಿದ್ದು ಬಿಡ್ತಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ, ಈ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು, ಆಮೇಲೆ ಸದನದಲ್ಲಿ ಆ ಕರಡನ್ನ ಇಟ್ಟರು. ಕನ್ನಡಿಗರಿಗೆ ಇಲ್ಲಿ ಅನ್ಯಾಯ ಆಗಬಾರ್ದು, ಇಲ್ಲಿ ಅನಾನುಕೂಲ ಆಗಬಾರದು, ಇಲ್ಲಿ ಕನ್ನಡಿಗರು ನಿರುದ್ಯೋಗಿಗಳಾಗಬಾರದು ಅನ್ನುವ ಕಾರಣಕ್ಕೆ ಕನ್ನಡಿಗರ ಹಿತ ಕಾಪಾಡುವ ದೃಷ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಖಾಸಗಿ ಕಂಪನಿಗಳಲ್ಲೂ ಮತ್ತು ಕಾರ್ಖಾನೆಗಳಲ್ಲೂ ಎಲ್ಲೆಲ್ಲಿ ಖಾಸಗಿ ಉದ್ಯಮಿಗಳಿದೆ ಅಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕು ಉದ್ಯೋಗದಲ್ಲಿ. ಆ ನಿಟ್ಟಿನಲ್ಲಿ ಸಿ ಮತ್ತು ಡಿ ನೌಕರರಿಗೆ, ಅಂದರೆ ದರ್ಜೆಯ ನೌಕರರಿಗೆ, ಅಂದರೆ ಡ್ರೈವರ್ಗಳಿರಬಹುದು, ಪಿಯೋನ್ಗಳಿರಬಹುದು, ಈ ಥರದ್ದು ಏನೇನು ಕೆಲಸಗಳಿದ್ದಾವೆ, ಇಂತಹ ಕೆಲಸಗಳಲ್ಲಿ 100% 100% ಅಲ್ಲಿ ಕನ್ನಡದವರೇ ಇರಬೇಕು. ಮತ್ತು ಸ್ವಲ್ಪ ಎ ಮತ್ತು ಬಿ ಕ್ಯಾಟಗರಿ ಅಂತಂದರೆ ಮ್ಯಾನೇಜ್ಮೆಂಟ್ ಲೆವೆಲ್ ಏನಿದೆ ಅಲ್ಲಿ 75% ಮೀಸಲಾತಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕರಡನ್ನು ಸಿದ್ಧಪಡಿಸಿ ಸದನದಲ್ಲಿ ಇಟ್ಟಿತ್ತು ಅಂತ ನಿನ್ನೆ ಮಾಹಿತಿ ಬಂತು. ಈ ಸಂಬಂಧವಾಗಿ ಇಟ್ಟಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಅಫಿಷಿಯಲ್ ಖಾತೆಯಿಂದನೇ, ಟ್ವಿಟರ್ ಖಾತೆಯಿಂದನೇ ಇದು ಟ್ವೀಟ್ ಆಗಿತ್ತು. ಟ್ವೀಟ್ ಆಗ್ತಾ ಇದ್ದ ಸ್ವಲ್ಪ ಹೊತ್ತಿನಲ್ಲೇ ಟ್ವೀಟ್ ಬದಲಾಗುತ್ತೆ. ಏನು ಅಂತಂದರೆ ಸಿ ಮತ್ತು ಡಿ ದರ್ಜೆಯ ನೌಕರರ ಮೀಸಲಾತಿ ಏನಿದೆ ಅದು 75% ಇಳಿಯುತ್ತೆ, ಮತ್ತು ಮ್ಯಾನೇಜ್ಮೆಂಟ್ ಲೆವೆಲ್ದು 75% ಏನು ಕೇಳಿದ್ದಾರೆ ಅದು 50% ಇಳಿಯುತ್ತೆ. ಸೊ ಯಾವಾಗ ಉದ್ದಿಮೆ ವಲಯದಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗುತ್ತೋ ಅವರೆಲ್ಲ ವಿರೋಧಿಸೋಕೆ ಶುರು ಮಾಡ್ತಾರೆ. ಏನ್ ಮಾಡಬೇಕು ಅಂತ ಹೊರಟಿದ್ದೀರಿ ನೀವು? ಸರ್ಕಾರ ಖಾಸಗಿ ಕಂಪನಿಗಳಲ್ಲಿ ಯಾರನ್ನು ತಗೋಬೇಕು ಅಂತ ನಿರ್ಧಾರ ಮಾಡೋ ಹಂತಕ್ಕೆ ಹೋಗ್ಬಿಟ್ರೆ ಹೇಗೆ ಅನ್ನುವ ನಿಟ್ಟಿನಲ್ಲಿ ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಮೋಹನ್ ದಾಸ್ ಪೈ ಇರ್ಬೋದು, ಇವರೆಲ್ಲ ಮಾತಾಡೋಕೆ ಶುರುವಾದ ಕೂಡಲೇ ಸರ್ಕಾರ ಮತ್ತೆ ಎಚ್ಚೆತ್ಕೊಂಡು ಅದೇ ಟ್ವಿಟರ್ ಖಾತೆಯಿಂದ ಮತ್ತೆ ಹೇಳುತ್ತೆ, ಸದ್ಯಕ್ಕೆ ಇದನ್ನು ತಡೆ ಹಿಡಿಯಲಾಗಿದೆ. ಏನು ಈ ಒಂದು ಹೊಸ ನೀತಿಯನ್ನು ತರಬೇಕು ಅಂತಿದ್ವಿ, ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ, ಮೀಸಲಾತಿಯನ್ನು ಕೊಡುವ ನಿಟ್ಟಿನಲ್ಲಿ ಏನು ರೂಲ್ಸ್ ಮಾಡಬೇಕು ಅಂತ ಹೋಗಿದ್ವಿ, ಅದಕ್ಕೆ ಸ್ವಲ್ಪ ಸಮಯದ ಮಟ್ಟಿಗೆ ನಾವು ಇದನ್ನು ತಡೆ ಹಿಡಿದಿದ್ದೀವಿ ಅಂತ ಅದೇ ಟ್ವೀಟ್ ಬರುತ್ತೆ. ಅದೇ ಸಿದ್ದರಾಮಯ್ಯನವರ ಪೇಜ್ನಲ್ಲಿ ಟ್ವೀಟ್ ಬರುತ್ತೆ. ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೆ ಟ್ವೀಟ್ ಎಡಿಟ್ ಆಗುತ್ತೆ. ಅಲ್ಲಿ ಹೇಳ್ತಾರೆ, ಇದನ್ನು ಮುಂದಿನ ಅಧಿವೇಶನಕ್ಕೆ ಮುಂದೂಡ್ತಾ ಇದ್ದೀವಿ, ಅಲ್ಲಿ ಸವಿಸ್ತಾರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ. ಒಂದೇ ದಿನ 4 ಟ್ವೀಟ್ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಅರ್ಥಗಳಲ್ಲಿ, ಅದು ಒಂದು ರಾಜ್ಯದ ಅಫಿಷಿಯಲ್ ಸಿಎಂ ಅಕೌಂಟ್ನಿಂದ. ಹೌ ಇಟ್ ಇಸ್ ಪಾಸಿಬಲ್? ಅಂದರೆ ನಾನು ಹೇಳ್ತಾ ಇರೋದು, ಹೌದು, ಇವಾಗ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಜೋರಾಗಿ ಸದ್ದು ಮಾಡ್ತಾ ಇದೆ, ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಆಗ್ತಾ ಇದೆ. ಸದನ ನಡೀತಾ ಇರೋದ್ರಿಂದ, ಅಧಿವೇಶನ ನಡೀತಾ ಇರೋದ್ರಿಂದ ಈಗ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಗೂ ಇದು ಬಹಳ ದೊಡ್ಡ ಆಹಾರ ಆಗುತ್ತೆ ಅನ್ನುವ ಸಮಯದಲ್ಲಿ ಒಂದು ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡು ಈ ಸರ್ಕಾರ ಎಂಟ್ರಿ ತಗೊಳುತ್ತೆ. ಹೇಗಾದರೂ ಮಾಡಿ ಕನ್ನಡಿಗರನ್ನ ತಮ್ಮತ್ತ ಸೆಳಿಬೇಕು, ಕನ್ನಡಿಗರು ಇವಾಗ ನಮ್ಮ ಪರವಾಗಿ ನಿಂತ್ಕೋಬೇಕು, ಕನ್ನಡಿಗರ ಪರವಾಗಿ ನಾವಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾಡಬೇಕು ಅಂತ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ರು ಅಂತ ಅನ್ಸುತ್ತೆ. ಅಥವಾ ಅವ್ರ ಕಮಿಟಿ ಅವರಿಗೆ ಆ ತರಹದ ಸಲಹೆಯನ್ನು ಕೊಡ್ತು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ಈ ಥರದ್ದೊಂದು ಫಸ್ಟ್ ಟ್ವೀಟ್ ಆಗುತ್ತೆ. 100% ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಖಾಸಗಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಮತ್ತು 75% ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಬಂದ ತಕ್ಷಣ ಇದು ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಉದ್ದಿಮೆ ನಡೆಸುವವರು, ಅವ್ರು ಲಾಭಕ್ಕೋಸ್ಕರ ಇಲ್ಲಿ ಬರೋರು, ಇಲ್ಲಿ ಒಂದಿಷ್ಟು ಇನ್ವೆಸ್ಟ್ ಮಾಡ್ತಾರೆ, ಸರ್ಕಾರದಿಂದ ಒಂದಿಷ್ಟು ಲಾಭವನ್ನು ಪಡ್ಕೋತಾರೆ, ಒಂದಿಷ್ಟು ಉದ್ಯೋಗ ಸೃಷ್ಟಿಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡ್ತೀವಿ ಅಂತಲ್ಲ, ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಬರ್ತಾರೆ. ಬಂದವರು ಒಂದಿಷ್ಟು ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದ ಅವರಿಗೆ ಬೇಕಾದಂತಹ ಸ್ಕಿಲ್ ಇರುವಂತಹ ನೌಕರರನ್ನ ತಗೊಳ್ಳೋ ಪ್ರಕ್ರಿಯೆಯನ್ನು ಮಾಡುತ್ತೆ. ಆದರೆ ಆ ಪ್ರಕ್ರಿಯೆಗೆ ತಡೆ ಒಡ್ಡಿ ನೀವು ಇಲ್ಲಿ ಸ್ಕಿಲ್ ಇದ್ರೂ ನೀವು ಕನ್ನಡಿಗರನ್ನೇ ತಗೋಬೇಕು ಅಂತ ಯಾವಾಗ ಒಂದು ಹೇರಿಕೆ ತರ ಅವ್ರು ಕಾಣಿಸ್ತೋ ಅವ್ರು ಇದನ್ನ ಏಕಾಏಕಿ ವಿರೋಧಿಸೋಕೆ ಶುರು ಮಾಡ್ತಾರೆ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್, ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಸರ್ಕಾರ ನಿಜಕ್ಕೂ ಕನ್ನಡಿಗರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಹೋಯ್ತಾ, ಅಥವಾ ಉದ್ಯಮೆದಾರರಿಗೆ ಇದರಿಂದ ಆಗುವ ಅನಾನುಕೂಲಗಳು ಏನು ಅನ್ನೋದನ್ನು ಯೋಚನೆ ಮಾಡದೆ ಹೋಯ್ತಾ ಗೊತ್ತಿಲ್ಲ. ಬಟ್ ಇನ್ಫ್ಯಾಕ್ಟ್
ಮೋಹನ್ ದಾಸ್ ಪೈ ಅವರು ಹೇಳಿರುವಂತಹ ಮಾತು ನನಗೆ ಸಖತ್ ಇಷ್ಟ ಆಯಿತು. ಏನು ಅಂತಂದ್ರೆ, ನಿಜವಾಗಿಯೂ ನಿಮಗೆ ಕನ್ನಡಿಗರಿಗೆ ಹೆಚ್ಚು ಅವಕಾಶ ಸಿಗಬೇಕು ಅಂತ ಆದರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಅವರಿಗೆ ಕೌಶಲ್ಯತೆಯನ್ನು, ಅವ್ರಿಗಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಬಟ್ ಈಗಲೂ ಸಹಿತ ಸಾಕಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಥೆಗಳಲ್ಲಿ. ಆದರೆ ನಿಜವಾಗಿಯೂ ಅವ್ರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅಂತಾದರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ನೀವು ಸ್ಕಿಲ್ ವಿಚಾರದಲ್ಲಿ ಇಂಥವರಿಗೆ ಕೆಲಸ ಸಿಗಬೇಕು ಅಂತ ಮಾರ್ಕ್ ಮಾಡಿದ್ರೆ ಆಗೋದಿಲ್ಲ, ಇಂಥವರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸರ್ಕಾರ ಇಂಥದ್ದೊಂದು ತೀರ್ಮಾನ ತಗೊಂಡಿದೆ ಅಂದರೆ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಮೋಹನ್ ದಾಸ್ ಪೈ ಅವರು ಹೇಳಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಹೌದಪ್ಪ, ಈಗ ನಾಳೆ ರೂಲ್ಸ್ ಆಗೋಯ್ತು, ಈ ಥರದೊಂದು ಕರಡು ಬಂದ್ಬಿಡುತ್ತೆ, ನೀತಿ ಜಾರಿಗೆ ಬರುತ್ತೆ, ಏನಾಗುತ್ತೆ ನೆಕ್ಸ್ಟು? ಆಯಿತು, ಒಂದು ಸಂಸ್ಥೆಯವನು ಅವನು ತಗೊಂಡಿಲ್ಲ ಹೇಳಿದಷ್ಟು, ಅಂದರೆ ಅದು ಲಾಸ್ಟ್ಗೆ ಏನಾಯಿತು, 50% ಮತ್ತು 75% ಏನು ಬಂತು ಅಷ್ಟು ತಗೊಂಡಿಲ್ಲ ಅಂತಂದ್ರೆ ಏನು, ಅವನಿಗೆ ಮ್ಯಾನೇಜರ್ ಲೆವೆಲಲ್ಲಿ 10,000 ರೂಪಾಯಿ ದಂಡ, ಆಮೇಲೆ ಪ್ರತಿದಿನ ಅವನಿಗೆ 100 ರೂಪಾಯಿ ದಂಡ. ಇಲ್ಲ ಅಂತಂದ್ರೆ ಅವ್ನಿಗೊಂದು ಅವಕಾಶ ಇಲ್ಲ, ನಾನು ತುಂಬ ಪ್ರಯತ್ನ ಪಟ್ಟೆ ಕನ್ನಡಿಗರೇ ಈ ಸ್ಥಾನಕ್ಕೆ ತುಂಬಲಿಕ್ಕೆ, ಆದರೆ ಆ ಕನ್ನಡಿಗರು, ಆ ಕೌಶಲ್ಯತೆ ಇರೋರು ನನಗೆ ಸಿಗ್ತಾ ಇಲ್ಲ ಸ್ಥಳೀಯರು, ಆ ಕಾರಣಕ್ಕೋಸ್ಕರ ಬೇರೆಯವ್ರನ್ನ ತಗೊಳ್ಳೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಂದ್ರೆ ಇಂಡಿವಿಜುವಲಿ ಆ ಸಂಸ್ಥೆಗಳಿಗೆ 75 ಇದ್ರೆ 50 ಮಾಡ್ಕೊಳ್ಳೋಕೆ, 50ರಿಂದ 25 ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಸೊ ನಾನು ಹೇಳ್ತಾ ಇರೋದು ಇವೆಲ್ಲ ಕನ್ಫ್ಯೂಷನ್ಗಳು ಯಾಕೆ ಇಷ್ಟೊಂದು ಅಂದರೆ, ಕನ್ನಡಿಗ ಈ ಕಡೆ ಉದ್ಯೋಗದ ಆಕಾಂಕ್ಷಿಯಾಗಿರುವಂತಹ ಕನ್ನಡಿಗನಿಗೂ ಡೌಟಲ್ಲಿದೆ, ಉದ್ಯೋಗವನ್ನು ಕೊಡಬೇಕು ಅಂತ ಅನ್ಕೊಂಡಿರುವ ಉದ್ದಿಮೆದಾರರಿಗೂ ಡೌಟಲ್ಲಿದೆ, ನಡುವೆ ಸರ್ಕಾರ ಇದೆ. ಇದರ ನಡುವೆ ಈ ತಿಕ್ಕಾಟಗಳಿಗೆ ಕಾರಣ ಆಗೋದು ಯಾಕೆ? ಒಂದು ಕ್ಲಿಯರ್ ಮೆನ್ಷನ್ ನೋಡಿ, ಇಷ್ಟು ಆಗಬೇಕು, ಇಷ್ಟು ಮಾಡಬೇಕು, ಫೇರ್ ಫಾರ್ ದ ಕಂಪನೀಸ್, ಫೇರ್ ಫಾರ್ ದ ಸ್ಟೇಟ್ ಅನ್ನುವ ಅರ್ಥದಲ್ಲಿ ಮಾಡೋದು ಬಿಟ್ಟು ಈ ಕ್ಷಣಕ್ಕೆ ಅದನ್ನು ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋ, ಅಥವಾ ಭಾವನಾತ್ಮಕ ವಿಚಾರಗಳಲ್ಲಿ ಯಾವಾಗಲೂ ಬಿಜೆಪಿಯವರು ಬರ್ತಾರೆ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು, ಅಜಿತ್ ಅವ್ರನ್ನೇ ಅದನ್ನು ಹೇಳ್ತಾ ಇದ್ರು ಸುವರ್ಣ ನ್ಯೂಸ್ನಲ್ಲಿ ಕೂತ್ಕೊಂಡು. ಕರೆಕ್ಟ್, ಇನ್ಫ್ಯಾಕ್ಟ್ ಭಾವನಾತ್ಮಕ ವಿಚಾರಗಳಲ್ಲಿ ಅವರು ಧರ್ಮ ಅಂತ ಬರ್ತಾರೆ, ರಾಮ ಮಂದಿರ ಅಂತ ಬರ್ತಾರೆ ಅಂತ ಸಿದ್ದರಾಮಯ್ಯನವರು ದೂತಾರಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಇವಾಗ ಭಾವನಾತ್ಮಕ ವಿಚಾರವನ್ನೇ ತಂದಿದ್ದು. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕನ್ನಡಿಗರಿಗೆ ಉದ್ಯೋಗ ಆಗಬೇಕು, ಎಲ್ಲವೂ ಸರಿ, ಆದರೆ ಅದಕ್ಕೊಂದು ಸ್ಟ್ರಾಟಜಿ ಬೇಕು. ಸರ್ಕಾರದ ಹಂತದಲ್ಲಿ, ಸರ್ಕಾರದ ಮಾರ್ಜಿನ್ನಲ್ಲಿ ಈ ಥರದ ಎರರ್ಗಳಾದಾಗ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಬೇರೆ ರಾಜ್ಯದವರು, ಕೇಂದ್ರದವರು ನೋಡ್ತಾ ಇರ್ತಾರೆ, ಒಬ್ಬ CM, ಒಬ್ಬ ರಾಜ್ಯದ CM ಆದವರು ಅವರ ಅಫಿಷಿಯಲ್ ಖಾತೆಯಿಂದ ಒಂದು ದಿನದಲ್ಲಿ 4 ಬೇರೆ ಬೇರೆ ತರಹದ ಹೇಳಿಕೆಗಳನ್ನು ಒಂದು ವಿಚಾರವಾಗಿ ಕೊಡ್ತಾರೆ ಅಂತಂದ್ರೆ ಜನ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಬಿದ್ದು ಬಿಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕಾದ್ರೆ ಬಹಳ ಬಹಳ ಒಂದು ಬೆಸ್ಟ್ ಟೀಮನ್ನು ಆಯ್ಕೆ ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರು. ಇಟ್ಕೊಂಡು ಏನು ಸರಿ ಏನು ತಪ್ಪು, ಇದನ್ನು ಹಾಕಿದ್ರೆ ಏನು, ಇವತ್ತು ಸ್ಕ್ರೀನ್ಶಾಟ್ ಯುಗ ಇದು, ನೀವು ಹಾಕಿ 10 ಸೆಕೆಂಡ್ ಸ್ಕ್ರೀನ್ಶಾಟ್ ಅವೈಲೇಬಲ್ ಇರುತ್ತೆ. ಸೊ ಹೀಗಿರುವಾಗ ಒಂದೇ ದಿನದಲ್ಲಿ 4 ಬೇರೆ ಬೇರೆ ಟ್ವೀಟ್ಗಳನ್ನು, 4 ಬೇರೆ ಬೇರೆ ಎಡಿಟ್ಗಳನ್ನು ಮಾಡಿದಾಗ ಜನ ನಂಬಿಕೆ ಕಳ್ಕೋತಾರೆ. ಹಾಗಾಗಬಾರ್ದು. ನಿಮ್ಮ ಉದ್ದೇಶ ನಿಜಕ್ಕೂ ಕನ್ನಡಿಗರಿಗೆ ಉದ್ಯೋಗ ಕೊಡಿಸೋದೇ ಆದರೆ ಅದಕ್ಕೊಂದು ಸರಿಯಾದ ಕರಡನ್ನು ಸಿದ್ಧಪಡಿಸಿ, ಸರಿಯಾದ ರೀತಿಯಲ್ಲಿ ಉದ್ದಿಮೆದಾರರು ಸಹಿತ ಬೆಂಗಳೂರಿಂದ ಹೋಗದ ಹಾಗೆ, ರಾಜ್ಯದಿಂದ ಹೊರ ಹೋಗದ ಹಾಗೆ ನೋಡಿ. ಇದರ ಲಾಭವನ್ನು ಇಮಿಡಿಯೇಟ್ಲಿ ಆಂಧ್ರ ಪ್ರದೇಶ ತಗೊಳ್ಳೋಕೆ ಶುರು ಮಾಡ್ತು. ಯಾವಾಗ ಈ ಕರಡು ಜಾರಿಗೆ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯ ಫಸ್ಟ್ ಟ್ವೀಟ್ ಮಾಡಿದ ಕೂಡಲೇ ಆಂಧ್ರದ ಮಿನಿಸ್ಟರ್ಗಳು ನಮ್ಮ ಸ್ಟೇಟಿಗೆ ಬನ್ನಿ, ನಾವು ನಿಮಗೆ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ, ನಮ್ಮ ಸ್ಟೇಟ್ನಲ್ಲಿ ನೀವು ನಿಮ್ಮ ಉದ್ದಿಮೆಯನ್ನು ಶುರು ಮಾಡಿ ಅಂತ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಲ್ಲಾದರೂ ಆಗಿದ್ದೇ ಆದರೆ ಸಿಲಿಕಾನ್ ಸಿಟಿಯ ಟ್ಯಾಗ್ ಕಳೆದು ಹೋಗ್ಬೋದು. ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸ್ಟೇಟ್ ಆಗಿರುವ ಕರ್ನಾಟಕ ಆ ಸ್ಥಾನಮಾನವನ್ನು ಕಳ್ಕೊಬೋದು. ಇವೆಲ್ಲದರ ಅಪಾಯ ಇರುತ್ತೆ. ಸೊ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಬೇಕು. ಕನ್ನಡಿಗರಿಗೆ ಉದ್ಯೋಗವೂ ಸಿಗಬೇಕು, ಉದ್ದಿಮೆದಾರರು ಇಲ್ಲಿ ಉಳ್ಕೋಬೇಕು. ಇದೆರಡನ್ನು ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೀವು ನೋಡಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.